ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತು ನೀವೆಲ್ಲ ಹರಿದಾಡುವ ಮನಸ್ಸಿಗೆ ಮಚ್ಚಿ ಹೊಡೆದು ನಿಲ್ಲಿಸುವ ಜಾನ ಅಂತಕ್ಕಂಥ ಪದ್ಯವನ್ನು ನೋಡೋಣಂತ. ಕಡು ವಿಷಯದೆ ಸಂಸಾರಕ ಮರಗುತ್ತ ಪಡವಿ ತಳೆದು ಮಿಡಿಕ್ಯಾಡುವ ಮನಸ್ಸಿಗೆ ಮಚ್ಚಿಲೊಡೆದು ನಿಲ್ಲಿಸು ಜಾನ ಅಂತೇಳಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಈ ಮನಸ್ಸಿನ ಉಪಟಳವನ್ನು ತಾಳಲಾರ್ದ ಅದ ಹರಿದಾಡುವ ರೀತಿಯನ್ನು ನೋಡಿ ಸಿಟ್ಟಿನಿಂದ ಶರೀಫ್ ಸಾಹೇಬರು ಹಿಂಗೆ ಹೇಳ್ಯಾರ. ಈ ಹರಿದಾಡ್ತಕ್ಕಂಥ ಮನಸ್ಸನ್ನು ಮೆಟ್ಟಿನಿಂದ ಹೊಡೆದು ನಿಲ್ಲಿಸು ಅಂತೇಳಿ ಅನ್ನುವಂಥ ಈ ವಾಕ್ಯ ಸ್ವಲ್ಪ ವಿಚಾರ ಮಾಡುವಂಥದ್ದಾಗೈತಿ. ಇನ್ನು ಬೇರೆ ಬೇರೆ ಅನುಭವಿಗಳು ಕೂಡ ಈ ಮನಸ್ಸನ್ನು ಕೋತಿಗೆ ಹೋಲಿಸಿ ಅದನ್ನು ಶಿಕ್ಷೆಗೆ ಒಳಪಡಿಸಲು ಆ ದೇವರನ್ನು ಪ್ರಾರ್ಥನೆ ಮಾಡ್ಯಾರ. ಆದ್ರೆ ಸರಿಯಾಗಿ ವಿಚಾರ ಮಾಡಿ ನೋಡಿದ್ರೆ ಆ ಮನಸ್ಸನ್ನು ಮಚ್ಚೆಯಿಂದ ಹೊಡ್ಯಕ್ಕೆ ಸಾಧ್ಯ ಐತೇನು? ಹೊಡ್ಯಕ್ಕೆ ಸಾಧ್ಯ ಇಲ್ಲ. ಇದು ಆ ಶರೀಫರಿಗೂ ಗೊತ್ತು ಮತ್ತು ಇತರೆ ಅನುಭವಿಗಳಿಗೂ ಗೊತ್ತು. ಆ ಮನಸ್ಸನ್ನು ನಿಲ್ಲಿಸಲು ಯತ್ನಿಸುವುದಕ್ಕಿಂತ ಆ ಮನಸ್ಸನ್ನು ಪರಿವರ್ತನೆ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ದುಷ್ಟ ವಿಷಯಗಳಿಂದ, ನಿಯಮಬಾಹಿರ ಚಟುವಟಿಕೆಗಳಿಂದ ಆ ಮನಸ್ಸನ್ನು ಬಿಡಿಸಿ ಸತ್ಸಂಗದೊಳಗೆ ಸುವಿಚಾರದೊಳಗೆ ತೊಡಗಿಸಬೇಕು. ಇದು ಕೇವಲ ಒಂದೆರಡು ದಿನದೊಳಗೆ ಆಗುವಂಥ ಕೆಲಸ ಅಲ್ಲ. ಈ ಒಂದು ಮನಸ್ಸನ್ನು ಪರಿವರ್ತನೆ ಮಾಡಬೇಕಾದ್ರೆ ಅನೇಕ ವರ್ಷಗಳೇ ಬೇಕಾಗಬಹುದು. ಅದಕ್ಕೆ ಇದನ್ನು ತಾಳ್ಮೆಯಿಂದ ನಿರಂತರವಾಗಿ ನಾವು ಪ್ರಯತ್ನ ಮಾಡಬೇಕು. ಮತ್ತು ವಿಷಯಗಳು, ಮನಸ್ಸು ಈ ಎರಡರ ಸಂಬಂಧವಾದಾಗ ಈ ಒಂದು ಸಂಬಂಧದೊಳಗೆ ಒಂದು ವೈಶಿಷ್ಟ್ಯತೆ ಐತಿ. ಅದೇನಂದ್ರೆ ಈ ವಿಷಯ ಸುಖಗಳನ್ನು ಭೋಗಿಸಿದಷ್ಟು ಮನಸ್ಸಿನೊಳಗೆ ತೃಷೆ ಅಂದ್ರೆ ಆ ವಿಷಯಗಳ ಬಯಕೆ ಹೆಚ್ಚಾಗ್ತೈತಲ್ಲ ಹೊರತಾಗಿ ಕಡಿಮೆ ಆಗೋದಿಲ್ಲ. ಈ ಕ್ಷಣಿಕವಾಗಿರ್ತಕ್ಕಂಥ ಭೋಗ ಸುಖವನ್ನು ಎಷ್ಟು ಭೋಗಿಸಿದ್ರೂ ತೃಪ್ತಿಯಾಗದ ಹುಡುಕಾಡ್ತೈತಿ. ಅಂದ್ರೆ ಅದಕ್ಕೆ ಆ ಒಂದು ವಿಷಯ ಸುಖಕ್ಕಾಗಿ ಚಡಿಪಡಿಸುವುದನ್ನು ಮನಸ್ಸಿನ ಜಯಮಾನ ಆಗೈತಿ. ಇಂಥ ಒಂದು ಮನಸ್ಸನ್ನು ಜಾಣತನದಿಂದ ನಿಯಂತ್ರಿಸಬೇಕು ಅಂತೇಳಿ ಹೇಳ್ತಾರೆ. ಇನ್ನು ಎರಡನೇ ನುಡಿಯೊಳಗೆ ಸಿರಿ ಸಂಪತ್ತು ಸೌಭಾಗ್ಯ ತನಗೆ ಬಲು ಪಿರಿದಾಗಲಿ ಬೇಕೆಂಬುವ ಮನಸ್ಸಿಗೆ ಮಚ್ಚಿಲೊಡೆದು ನಿಲ್ಲಿಸು ಜಾನ ಅಂತ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಈ ಕ್ಷಣಿಕವಾಗಿರ್ತಕ್ಕಂಥ ವಿಷಯ ಸುಖಗಳನ್ನು ಭೋಗಿಸುವುದರ ಜೊತೆಗೆ ಬೆಳ್ಳಿ ಬಂಗಾರ, ಭೂಮಿ, ಅಧಿಕಾರ, ಅಂತಸ್ತು ಸುಲಭವಾಗಿ ಹೆಚ್ಚು ಎಲ್ಲರಿಗಿಂತೂ ಹೆಚ್ಚಾಗಿ ನನಗೆ ಸಿಗಬೇಕು, ನನ್ನದಾಗಬೇಕಂತಕ್ಕಂಥ ಒಂದು ಮನಸ್ಸು ನಮ್ಮದಾಗಿರ್ತೈತಿ. ಅದಕ್ಕೆ ಅದು ಏನು ವಿಚಾರ ಮಾಡ್ತೈತಿ ಅಂತಂದ್ರೆ ನ್ಯಾಯ ಮಾರ್ಗವನ್ನು ಬಿಟ್ಟ ಮೋಸ, ವಂಚನೆ, ಭ್ರಷ್ಟಾಚಾರ ಮಾಡಿ ಆದ್ರೂ ಸಂಪತ್ತನ್ನು ಹೆಚ್ಚಿಸ್ಕೊಳ್ಬೇಕು ಅಂತೇಳಿ ಆ ಒಂದು ಮನಸ್ಸು ಬಯಸ್ತೈತಿ. ಇಂಥ ಒಂದು ಮನಸ್ಸನ್ನು
ಶಿಕ್ಷೆಗೊಳಪಡಿಸಿ ನಿಯಂತ್ರಣ ಯಾರು ಮಾಡ್ತಾರೋ ಅವನೇ ಜಾಣ ಅಂತೇಳಿ ಹೇಳ್ತಾರೆ. ಇನ್ನು ಕೊನೆ ನುಡಿಯೊಳಗೆ ವಸುದೆಯೊಳಗೆ ಶಿಶುನಾಳಧೀಶನ ಹೆಸರು ಮರೆತು ಕೊಸೆರಾಡುವ ಮನಸ್ಸಿಗೆ ಮಚ್ಚಿ ಮಚ್ಚಿಲೊಡೆದು ನಿಲ್ಲಿಸು ಜಾಣ ಅಂತ ಹೇಳ್ತಾರೆ. ಅಂದರೆ ಈ ಕೊನೆ ನುಡಿಯೊಳಗೆ ಏನು ಹೇಳ್ತಾರಪ್ಪ ಅಂತಂದ್ರೆ, ಈ ಕೆಟ್ಟ ಮನಸ್ಸು ತನ್ನ ಶಕ್ತಿಗೆ ಕಾರಣವಾದ ತನ್ನ ಮೂಲ ಸ್ವರೂಪವೇ ಆದಂಥ ಪರಮಾತ್ಮನನ್ನು ಮರೆತ ಅಜ್ಞಾನ, ಅಹಂಭಾವ, ಅಹಂಕಾರದಿಂದ ಕೂಗ್ಯಾಡ್ತೈತಿ. ಇಂಥ ಒಂದು ದುಷ್ಟ ಪ್ರವೃತ್ತಿಯಲ್ಲಿರ್ತಕ್ಕಂಥ ಮನಸ್ಸನ್ನು ಸರಿಯಾಗಿ ದಂಡಿಸಿ ಶಿಕ್ಷಿಸಿ ನಿಯಂತ್ರಣದಲ್ಲಿಟ್ಕೋಬೇಕು ಅಂತೇಳಿ ಈ ಒಂದು ಪದ್ಯದೊಳಗೆ ಅವರು ಹೇಳ್ಯಾರ. ಇನ್ನು ಮುಂದಿನ ಪದ್ಯದೊಳಗೆ ಮಂಗನ ನೋಡಿದೇನೋ ಅಂತೇಳಿ ಹೇಳ್ತಾರೆ. ಮಂಗನ ನೋಡಿದೇನೋ ನಾನೊಂದು ಮಂಗನ ನೋಡಿದೆನೋ, ಕಂಗೆಳಿಸಿತೋ ಮಣ ರಂಗಿಲೆ ಬಂದೆನ್ನ ಹಂಗುದರೆದು ಅಂಜಿಸುತ್ತಾ ತಾನಿರುವಂತ ಅಂತೇಳಿ ಹೇಳ್ತಾರೆ. ಈ ಒಂದು ಆಧ್ಯಾತ್ಮ ಸಾಧಕರು ಈ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ಮಂಗನಿಗೆ ಹೋಲಿಸ್ಯಾರ. ಶರೀಫ್ ಸಾಹೇಬರು ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ನಿಜವಾಗಿಯೂ ಅವರಿಗೆ ಮಂಗಗಳು ಎದುರಾಗಿರ್ಬೋದು. ದೊಡ್ಡ ದೊಡ್ಡ ಕೋತಿಗಳು ಮನುಷ್ಯನನ್ನು ಹೆದರಿಸ್ತಾವೆ. ಒಂದು ವಿವೇಕಾನಂದರ ಜೀವನದಲ್ಲಿ ನಡೆದಂಥ ಒಂದು ಘಟನೆ ಏನಪ್ಪ ಅಂತಂದ್ರೆ, ಆ ವಿವೇಕಾನಂದರು ದಾರಿಯೊಳಗೆ ನಡ್ಕೊಂಡು ಹೋಗುತ್ತಿರುವಂಥ ವೇಳೆದೊಳಗೆ ಒಂದು ಮಂಗ ವಿವೇಕಾನಂದರನ್ನು ಅಟ್ಟಿಸ್ಕೊಂಡು ಬಂತಂತ. ಆ ಒಂದು ಮಂಗ ಅಟ್ಟಿಸ್ಕೊಂಡು ಬರೋದನ್ನು ನೋಡಿ ಆ ವಿವೇಕಾನಂದರು ಭಯದಿಂದ ಓಡಾಕತ್ತಿದ್ರಂತ. ಅವ್ರು ಓಡೋದನ್ನು ನೋಡಿ ಆ ಒಂದು ಮಂಗದ ಕೂಡ ಮತ್ತು 4 ಮಂಗಗಳ ಜೊತೆಯಾಗಿ ಆ ವಿವೇಕಾನಂದರ ಬೆನ್ನು ಹತ್ತಿಬಿಟ್ಟು ಅಂತ. ಆವಾಗ ಆ ಸ್ವಾಮಿ ವಿವೇಕಾನಂದರು ಅಷ್ಟೇ ವೇಗವಾಗಿ ಓಡಾಕತ್ತಿದ್ರಂತ. ಇದನ್ನು ನೋಡಿದಂಥ ಒಬ್ಬ ರೈತ ಜೋರಾಗಿ ಕೂಗಿ ಹೇಳಿದಂತ, ಹೇ ಸನ್ಯಾಸಿ, ಹಂಗೆ ಓಡಬೇಡಪ್ಪ, ಅವಕ್ಕೆ ತಿರುಗಿ ನಿಲ್ಲು, ಅವುಗಳನ್ನು ಹೆದರಿಸು ಅಂತೇಳಿ ಹೇಳ್ತಾನಂತ. ಆವಾಗ ವಿವೇಕಾನಂದರು ತಕ್ಷಣ ತಿರುಗಿ ನಿಂತು ಆ ಮಂಗಗಳನ್ನು ಹೆದರಿಸಿದ್ರಂತ. ಆವಾಗ ಆ ಮಂಗಗಳು ತಾವೇ ಓಡಾಕತ್ತಿದ್ವಂತ. ಇದು ವಿವೇಕಾನಂದರಿಗೆ ಜೀವನದೊಳಗೊಂದು ಪಾಠ ಆತು ಅಂತೇಳಿ ಹೆಂಗಿಲ್ಲಿ ಒಂದು ಉಪಕಥೆಯನ್ನು ಹೇಳ್ಯಾರೋ ಹಂಗೆ ಸಮಸ್ಯೆಗಳು ನಮ್ಮ ಜೀವನದೊಳಗೆ ಬಂದಾಗ ಅವುಗಳಿಗೆ ಬೆನ್ನು ತೋರಿಸಿದ್ವಿ ಅಂತಂದ್ರೆ ಅವು ಸಮಸ್ಯೆಗಳು ನಮ್ಮ ಬೆನ್ನು ಹತ್ತಾವೆ. ಅವಕ್ಕೆ ಎದೆಯೊಡ್ಡಿ ನಿಂತರ ಅವ ಹೆದರೆ ಓಡಕ್ಕವು ಅನ್ನೋ ಹಂಗೆ ಈ ಒಂದು ಪದ್ಯದೊಳಗೆ ಈ ಹೊರಗಿನ ಮಂಗಗಳ ಕಾಟ, ಇನ್ನು ಒಳಗಿನ ಮನಸ್ಸಿನ ಕಾಟ ಮತ್ತು ಹನುಮನ ಅವತಾರದ ಕಥೆಗಳು ಎಲ್ಲವನ್ನು ಸಮೀಕರಿಸಿ ಇಲ್ಲಿ ಕಾವ್ಯಾತ್ಮಕವಾಗಿ ಶರೀಫ್ ಸಾಹೇಬರು ಈ ಪದ್ಯವನ್ನು ಹಾಡ್ಯಾರ. ಒಮ್ಮೆಲೆ ಮಂಗ ಎದುರಾದರೆ ಕೈಯಲ್ಲಿ ಬಡಿಗೆ ಅಥವಾ ಇತರ ಯಾವುದೇ ಆಯುಧಗಳು ಇಲ್ಲದಿದ್ದರೆ ಈ ಮನಸ್ಸು ಕಂಗೆಡ್ತತಿ. ನಾವು ಗಾಬರಿ ಆದದ್ದು ಆ ಮಂಗಕ್ಕೆ ಗೊತ್ತಾದ್ರೆ ಅದಿನ್ನೂ ನಮ್ಮನ್ನು ಜೋರಾಗಿ ಹೆದರಿಸ್ತತಿ ಅಂಥೇಳಿ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ, ಹೆದರಿಕಿಲ್ಲದ ಮಂಗ ಕದರಗೇರಿಯ ಮಂಗ ಎದುರಿಗೆ ಬಂದೆನ್ನ ಎದುರಿಗೆ ನಿಂತಿಹ ಅಂತೇಳಿ ಹೇಳ್ತಾರೆ. ಅಂದ್ರೆ ಚಂಚಲವಾದ ಮನಸ್ಸೇ
ಈ ಕದರಗೆರೆಯ ಮಂಗ ಇರಬಹುದು. ಚಂಚಲವಾದಂಥ ಮನಸ್ಸಿಗೆ ಯಾವ ಭಯನೂ ಇಲ್ಲದ ಸಿಕ್ಕಲ್ಲೇ ಹರಿದಾಡ್ತಿರ್ತೈತಿ. ಸಾಧನೆ ಮಾಡುವಂಥ ಸಾಧಕರನ್ನು ಹೆದರಿಸುವುದ ಅದರ ಗುಣ. ಈ ಒಂದು ವಿಷಯವನ್ನು ಈ ನುಡಿಯೊಳಗೆ ಶರೀಫ್ ಸಾಹೇಬರು ಅಂಜಿಸುತ್ತಿದೆ ಅಂತಕ್ಕಂಥ ಶಬ್ದದ ಮೂಲಕ ವ್ಯಕ್ತಪಡಿಸ್ಯಾರ. ಇನ್ನು ಮುಂದಿನ ನುಡಿಯೊಳಗೆ ಲಕ್ಷ್ಮೀಪುರದ ಮಂಗ ಲಕ್ಷ್ಯವಿಲ್ಲದ ಮಂಗ ಕಕ್ಷೆಯೊಳಗಿರುವಂತಹ ಇಕ್ಸು ಕಸಕೊಳ್ಳುವ ಅಂತೇಳಿ ಹೇಳ್ತಾರೆ. ಈ ಲಕ್ಷ್ಮೀಪುರದ ಮಂಗ ಅಂತಂದ್ರೆ ಹಣದ ದಾಹ ಇರುವಂಥ ಮನಸ್ಸು. ಈ ಹಣದ ದಾಹದ ಒಂದು ಹುಚ್ಚು ಏರಿದರೆ ಯಾವುದರ ಕಡೆಗೂ ಗಮನ ಇರುವುದಿಲ್ಲ. ತಾನು ದುಃಖಿಯಾಗಿ ಇನ್ನೊಬ್ಬರಿಗೂ ದುಃಖ ಕೊಡುವುದೇ ಧನದಾಯಿ ಮನಸ್ಸಿನ ಒಂದು ಹುಟ್ಟುಗುಣ. ಇಕ್ಸು ಕಸಗೊಳ್ಳುವ ಅಂತಕ್ಕಂಥ ಶಬ್ದ ಪ್ರಯೋಗ ಇಲ್ಲೇ ಅತ್ಯಂತ ಅಪರೂಪವಾಗೈತಿ. ಇಕ್ಸು ಅಂದ್ರೆ ಕಬ್ಬು ಅಥವಾ ಸಿಹಿ ಮಧುರ ಅಂತೆಲ್ಲ ಅರ್ಥ ಕೊಡ್ತೈತಿ. ಬಹಳ ವಿಚಾರ ಮಾಡಿ ನೋಡಿದ್ರೆ ಈ ಮನಸ್ಸಿನ ಒಂದು ಕೆಟ್ಟ ಗುಣ ಗಮನಕ್ಕೆ ಬರ್ತೈತಿ. ಈ ಮನಸ್ಸಿಗೆ ಏನೇ ಒಳ್ಳೆಯದು ಸಿಕ್ಕರೂ, ಎಷ್ಟೇ ಮಹತ್ವದ ವಸ್ತು ಸಿಕ್ಕರೂ ಸುಲಭವಾಗಿ ಸಿಕ್ಕದ್ದನ್ನು ಕಸಕ್ಕಿಂತ ಕಡಿಯಾಗಿ ಕಾಣ್ತೈತಿ. ಆದ್ರೆ ತನಗೆ ಯಾವ ವಸ್ತು ಸಿಗಂಗಿಲ್ಲ ಅಂಥ ಒಂದು ಸಿಗಲಾರ್ದಂಥ ವಸ್ತುನ ಶ್ರೇಷ್ಠ ಅಂತೇಳಿ ತಿಳ್ಕೊತೈತಿ. ಆ ವಸ್ತು ಸಹಿತ ಅದು ದೊರೆತ ಮೇಲೆ ಸಿಕ್ಕ ಮೇಲೆ ಅದು ಕನಿಷ್ಠ ಅಂತನ ಭಾವಿಸುವುದು ಈ ಒಂದು ಮನಸ್ಸಿನ ಮೂಲ ಸ್ವಭಾವ. ಇಂಥ ಒಂದು ವಿಚಿತ್ರ ಪ್ರವೃತ್ತಿಯನ್ನು ಇಕ್ಸು ಕಸಗೊಳ್ಳುವ ಎಂಬ ಶಬ್ದದ ಮೂಲಕ ಶರೀಫ್ ಸಾಹೇಬರು ಇಲ್ಲೇ ವ್ಯಕ್ತಪಡಿಸ್ಯಾರ. ಇನ್ನು ಕೊನೆಯ ನುಡಿಯೊಳಗೆ ಸಲಿಗೆ ಇಲ್ಲದ ಮಂಗ ಕಲಿಯಲಾರದ ಮಂಗ ನೆಲದಳು ಶಿಶುನಾಳ ದೇಶನ ಮುದಿಯ ಮಂಗ ಅಂತೇಳಿ ಹೇಳ್ಯಾರ. ಈ ಒಂದು ಕೊನೆ ನುಡಿಯೊಳಗೆ ಮುಪ್ಪಾದಂಥ ಮನುಷ್ಯನ ಸ್ವಭಾವವನ್ನು ಅವರು ಚಿತ್ರಿಸಿದಂತೆ ತೋರ್ತದೆ. ವಯಸ್ಸಾದ ಮೇಲೆ ಮನುಷ್ಯ ಹೊಸದನ್ನು ಕಲಿಯೋದು ತುಂಬ ಕಷ್ಟ. ಎಲ್ಲರ ಜೊತೆ ಸಲಿಗೆಯಿಂದ ಹೊಂದ್ಕೊಂಡ ಪ್ರೀತಿಯಿಂದ ಬಾಳುವುದು ವಯಸ್ಸಾದ ಮ್ಯಾಗ ಕೆಲವರಿಗೆ ಸಾಧ್ಯ ಇಲ್ಲ. ತಮ್ಮದ ನಡಿಬೇಕು, ತಾವು ಹೇಳಿದಂಗನ ಎಲ್ಲರೂ ಕೇಳಬೇಕು, ತಾವು ಮಾತ್ರ ಯಾರದ್ದನ್ನು ಕೇಳುವುದಿಲ್ಲ ಅಂತಕ್ಕಂಥ ಒಂದು ಪ್ರವೃತ್ತಿಯನ್ನು ಈ ಮುದಿತನದೊಳಗೆ ಕಂಡು ಬರ್ತೈತಿ ಅನ್ನುವಂಥದ್ದನ್ನು ಸೂಚಿಸುವ ಸಲುವಾಗಿನ ಈ ಒಂದು ಕೊನೆಯ ನುಡಿ ಬಳಕೆಯಾದಂಗೆ ಕಾಣ್ತತಿ ಅಂತೇಳಿ ಇಲ್ಲೇ ಲೇಖಕರು ಹೇಳ್ತಾರೆ. ಅನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ಯ ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ.